ನಮಸ್ತೆ ವೀಕ್ಷಕರೇ, ಜುಲೈ 13, 2026 ಅಮಾವಾಸ್ಯೆ ಕಳೆದ ನಂತರದಲ್ಲಿ ಈ 4 ರಾಶಿಯವರಿಗೆ ಅಶುಭ ಫಲಗಳಿದೆ ಅನ್ನೋಂಥ ನಾವು ನೋಡ್ತಾ ಹೋಗ್ಬೋದು. ಸೂರ್ಯ ನಂತರದಲ್ಲಿ ಸೂರ್ಯನ ಬದಲಾವಣೆ, ಗುರುವಿನ ಹಸ್ತ, ಆನಂತರದಲ್ಲಿ ಶನಿ ಕೇತುವಿನ ಈ ಎಲ್ಲ ದೃಷ್ಟಿಗಳಿಂದ ಈ 4 ರಾಶಿಯವರಿಗೆ ಆರ್ಥಿಕವಾಗಿ ಮತ್ತು ಮಾನಸಿಕವಾಗಿ ಕೆಲವೊಂದಿಷ್ಟು ಒತ್ತಡಗಳು ಬೀಳ್ತಾ ಹೋಗುತ್ತೆ. ಈ 4 ರಾಶಿಯವರಿಗೆ ಅಶುಭ ಅನ್ನೋದಕ್ಕಿಂತ ಸ್ವಲ್ಪ ಜಾಗರೂಕತೆಯಲ್ಲಿ ಅವರು ಇರ್ತಕ್ಕಂಥದ್ದು ಒಳ್ಳೆಯದು. ಅವರಿಗೆ ಯಾವ ರೀತಿ ಅಶುಭ ಫಲಗಳು ಸಿಗುತ್ತೆ ಅನ್ನೋದಕ್ಕಿಂತ ಮುಂಚೆ ಆದಷ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋನ ಆದಷ್ಟು ನೀವು ಶೇರ್ ಮಾಡಿಕೊಳ್ಳಿ. ಅವರಿಗೆ ಆರ್ಥಿಕವಾಗಿ ನೋಡಲಿಕ್ಕೆ ಹೋದರೆ ಆರ್ಥಿಕವಾಗಿ ಸ್ವಲ್ಪ ಕಷ್ಟ ಆಗ್ತಕ್ಕಂಥದ್ದು, ಹಣಕಾಸು ಕೊಟ್ಟಂಥ ಹಣಕಾಸು ಬರದೇ ಇರತಕ್ಕಂಥದ್ದು. ಆ ನಂತರದಲ್ಲಿ ನೀವು ಯಾರಿಗಾದರೂ ಈ ಅಮಾವಾಸ್ಯೆ ಕಳೆದ ನಂತರದಲ್ಲಿ ಸಾಲ ಕೊಡಬೇಕು ಅಂತಂದರೆ ನೀವು ತುಂಬ ವಿಚಾರ ಮಾಡಿ ಕೊಡಬೇಕಾಗತ್ತೆ. ಕೊಟ್ಟಂಥ ಹಣ ಬರದೇ ಇರತಕ್ಕಂಥದ್ದು ಕೂಡ ಆಗಬಹುದು. ಗುರು ಹಿರಿಯರ ಸಲಹೆಗಳನ್ನು ಪಡೆದು ನೀವು ಕೆಲಸ ಮಾಡ್ತಕ್ಕಂಥದ್ದು ಒಳ್ಳೆಯದು. ಅದರ ಜೊತೆಗೆ ನೀವು ಕೆಲಸ ಮಾಡ್ತಕ್ಕಂತಹ ಸಹೋದ್ಯೋಗಿಗಳ ಜೊತೆಗೆ ಸ್ವಲ್ಪ ಮಾತಿನಲ್ಲಿ ಹಿಡಿತ ಹಿಡ್ಕೊಂಡು ಮಾತಾಡುವಂಥದ್ದು, ಸ್ವಲ್ಪ ಏನಾದರೂ ಮಾತಾಡಬೇಕಂದ್ರೆ ಎಚ್ಚರಿಕೆಯಿಂದ ಮಾತಾಡತಕ್ಕಂಥದ್ದು ಒಳ್ಳೆಯದು. ಕುಟುಂಬದಲ್ಲೂ ಸಹ ಹೆಂಡತಿಯ ಜೊತೆಗೆ ಭಿನ್ನಾಭಿಪ್ರಾಯಗಳು ಬರಬಹುದು. ಸ್ವಲ್ಪ ನಿಮ್ಮ ಮಾತಿನಲ್ಲಿ ಹಿಡಿತಾ ಇರಲಿ. ಏನಾದರೂ ನಿಮ್ಮ ಖರ್ಚುಗಳು ಹೆಚ್ಚಾಗ್ತಾ ಹೋಗಬಹುದು. ಅದರ ಜೊತೆಗೆ ನಿಮ್ಮ ಏನಪ್ಪ ಅಂತಂದರೆ ನೀವು ಏನಾದರೂ ಅನಿವಾರ್ಯ ಇಲ್ಲ ಅಂತಂದರೆ ದೂರದ ಪ್ರಯಾಣ ಕೂಡ ಮಾಡಲಿಕ್ಕೆ ಹೋಗಬೇಡಿ. ಇದೆಲ್ಲ ಫಲಗಳು ಆ ರಾಶಿಗಳು ಯಾವುದು ಅಂತಂದರೆ, ಮೊದಲನೇದಾಗಿ ಮೇಷರಾಶಿ, ಎರಡನೇದಾಗಿ ಮಿಥುನ ರಾಶಿ, ಮೂರನೇದಾಗಿ ವೃಶ್ಚಿಕ ರಾಶಿ, ನಾಲ್ಕನೇದಾಗಿ ಕುಂಭರಾಶಿ. ಈ 4 ರಾಶಿಯವರು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ತುಂಬ ಒಳ್ಳೆಯದು. ಇನ್ನೂ ಏನಾದರೂ ಹೆಚ್ಚಿನ ಸಮಸ್ಯೆಗಳಿತ್ತು ಅಂತಂದರೆ ಈ ಕೆಳಗಡೆ ಕಾಣ್ತಕ್ಕಂತಹ ನಂಬರಿಗೆ ಕರೆ ಮಾಡಿ. ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.